ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಹೊಸ ಮ್ಯೂಸಿಕಲ್ ಚೇರ್. ನಿಮಗೆ ಮ್ಯೂಸಿಕಲ್ ಚೇರ್ ಆಟ ಗೊತ್ತು, ಆದರೆ ಈ ಸರ್ಕಾರದಲ್ಲಿ ಈಗ ಶುರುವಾಗಿರುವಂಥ ಹೊಸ ಮ್ಯೂಸಿಕಲ್ ಚೇರ್ ಆಟ ಗೊತ್ತಾ? ಅದು ಮಂತ್ರಿ ಸ್ಥಾನದಲ್ಲ, ಮತ್ಯಾವುದು ಅಂದರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿರುವಂಥ ಆ ಹೊಸ ಆಟದ ಗುಸುಗುಸು ಒಳನೋಟದ ಟಾಪ್ ಸ್ಟೋರಿ ನಂಬರ್ 1. ಇನ್ನು ಟಾಪ್ ಸ್ಟೋರಿ ನಂಬರ್ 2 ಏನಪ್ಪ? ಸರ್ಕಾರದ ಕೆಲಸ ದೇವರ ಕೆಲಸ. ಅಧಿಕಾರ ಅಂದರೆ ಬೆಲ್ಲ ಇದ್ದ ಹಾಗೆ, ಅದರ ಸುತ್ತ ಆಕಾಂಕ್ಷಿಗಳು ಇರುವೇ ಮುತ್ಕೊಂಡ ಹಾಗೆ ಮುತ್ಕೊಳ್ಳೋದು ಸಹಜ. ಆದರೆ ಆ ಅಧಿಕಾರ ಬರೋದಕ್ಕೆ ಕಾರಣವಾದ ಪಕ್ಷದ ಕೆಲಸ ಅಂದರೆ ಅವರ ಉತ್ತರ ಏನು ಗೊತ್ತಾ? ಸರ್ಕಾರದ ಕೆಲಸ ದೇವರ ಕೆಲಸ. ಹೀಗ್ಯಾಕೆ? ಉತ್ತರ ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1 ನೋಡಿ. ಈ ಸರ್ಕಾರ ಬಂದಾಗಿಂದ ಕುರ್ಚಿಯದ್ದೇ ಸುದ್ದಿ. ಈಗಂತೂ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಕುರ್ಚಿ ಸುದ್ದಿ ಇದ್ದೇ ಇರುತ್ತೆ. ಅಂಥದ್ದೇ ಒಂದು ಕುರ್ಚಿಯ ಸುತ್ತ ನಡೀತಾ ಇರೋ ಮ್ಯೂಸಿಕಲ್ ಚೇರ್ನ ಒಳನೋಟ ಇಲ್ಲಿದೆ ನೋಡಿ. ರಾಜೀನಾಮೆ ಎಸೆದಿರೋರು ಕೇಳಿರೋ ಕುರ್ಚಿನೇ ಇನ್ನೂ ಕೊಡಕ್ಕಾಗಿಲ್ಲ. ಆಗ್ಲೇ ಮತ್ತೊಂದು ಕುರ್ಚಿ ಖ್ಯಾತೆ ಶುರುವಾಯ್ತು. ಇದ್ಯಾಕೋ ಎಡವಟ್ಟಾಗೋ ಹಂಗೆ ಕಾಣ್ತಿದೆ. 3 ವರ್ಷ ಸಿಎಂ ಕುರ್ಚಿದಾಯ್ತು, ಅದರ ಬೆನ್ನಲ್ಲೇ ಮಂತ್ರಿ ಕುರ್ಚಿ ಕಾಳಗಾಯ್ತು. ಈಗ ಮತ್ತೊಂದು ಕುರ್ಚಿ ಕಿತ್ತಾಟ. ಇನ್ನು 5 ವರ್ಷ ಈ ಸರ್ಕಾರ ಬರೀ ಕುರ್ಚಿ ಕಾಳಗದಲ್ಲೇ ಕಳೆಯೋ ಹಂಗೆ ಕಾಣ್ತಿದೆ ಅಂತ ಮತ್ಯಾವುದೋ ಹೊಸ ಕುರ್ಚಿ ಕಿತ್ತಾಟದ ಕತೆ ಹೇಳ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅವ್ರು ಹೇಳೋ ಸ್ಟೈಲ್ ಗೊತ್ತಲ್ವಾ? ಸಚಿವರಿದ್ದಾರೆ ಆದ್ರೆ ಸಚಿವರಿಲ್ಲ ಅನ್ನೋ ರೀತಿ. ಹೇಳ್ದಂಗಿರತ್ತೆ ಆದ್ರೆ ಹೇಳ್ದಂಗಿರಲ್ಲ. ಬಾಯ್ ಬಿಟ್ಟು ಕೇಳಿದ್ರೇನೆ ಅವ್ರು ಬಿಡಿಸಿ ಹೇಳೋದು. ಅದಕ್ಕೆ ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಈಗ ನಡೀತಿರೋ ಕುರ್ಚಿ ಫೈಟೇ ಇನ್ನೂ ಮುಗ್ದಿಲ್ಲ, ಆಗ್ಲೇ ನೀವು ಮತ್ತೊಂದು ಯಾವುದೋ ಕುರ್ಚಿ ಫೈಟ್ ಬಗ್ಗೆ ಹೇಳ್ತಿದ್ದೀರಾ? ಅದ್ಯಾವ ಕುರ್ಚಿ? ಯಾರ್ಯಾರ ಮಧ್ಯೆ ಕಾಳಗ? ಏನ್ ಕತೆ ಅಂತ ಕೇಳಿದಾಗ ಬಾಯ್ ಬಿಟ್ರು ಹೊಸ ಕುರ್ಚಿ ಕಿತ್ತಾಟದ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನ ಪರಿಷತ್ನ ಮೂಲಗಳ ಪ್ರಕಾರ ಸಭಾಪತಿ ಪೀಠಕ್ಕೆ ಸಲೀಂ ಅಹ್ಮದ್ ಬರೋದು ಖಾತ್ರಿ ಆಗಿದ್ದ ಹಾಗೆ ಮತ್ತೊಂದು ಕುರ್ಚಿ ಕಾಳಗ ಶುರುವಾಗಿದೆ. ಅದ್ಯಾವುದು ಅಂದ್ರೆ, ಇಷ್ಟು ದಿನ ಸಲೀಂ ಅಹ್ಮದ್ ಕುಳಿತಿದ್ದ ಕುರ್ಚಿ. ಅದೇ ವಿಧಾನ ಪರಿಷತ್ನ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರ ಹುದ್ದೆ. ಈ ಪೋಸ್ಟಿಗೆ ಈಗ ಕೈಪಾಳ್ಯದಲ್ಲಿ ಲಾಬಿ ಜೋರಾಗಿದೆ. ರೇಸಲ್ಲಿರೋದು ಯಾರ್ಯಾರು ಅಂದ್ರೆ ಮಂಜುನಾಥ್ ಭಂಡಾರಿ, ನಾಗರಾಜ್ ಯಾದವ್ ಹಾಗೂ ಐವಾನ್ ಡಿಸೋಜಾ. ಇವರ ಜೊತೆ ಇನ್ನೂ ಕೆಲವರು ಪ್ರಯತ್ನ ನಡೆಸುತ್ತಿದ್ರು. ಅಂತಿಮ ಸುತ್ತಿನಲ್ಲಿ ಈ ಮೂವರ ಹೆಸರು ಚರ್ಚೆಗೆ ಬರೋಕೆ ಪ್ರತ್ಯೇಕ ಕಾರಣಗಳು ಇವೆ. ವಿಧಾನಸೌಧದ 3ನೇ ಮಹಡಿಯ 323A ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿ ಹುದ್ದೆಯನ್ನು ಅಳೆದು ತೂಗಿ ಲೆಕ್ಕ ಹಾಕಿಯೇ ಕೊಡ್ತಿದ್ದಾರೆ. ಈಗ ಈ ಹುದ್ದೆಗೂ ಅದೇ ಲೆಕ್ಕಾಚಾರ ನಡೆದಿದೆಯಂತೆ. ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನಕ್ಕೆ ಮಂಜುನಾಥ್ ಭಂಡಾರಿ ಅವರ ಹೆಸರು ಶಿಫಾರಸಾಗಿತ್ತು. ಆದರೆ ಅಂತಿಮ ಪಟ್ಟಿಯಲ್ಲಿ ಮಂಜುನಾಥ್ ಭಂಡಾರಿ ಮಂತ್ರಿ ಆಗಲಿಲ್ಲ. ಇಲ್ಲಿಯವರೆಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಭಂಡಾರಿ ಅವರ ಆ ಸ್ಥಾನಕ್ಕೆ ಸದ್ಯದಲ್ಲೇ ಹೊಸಬರು ಬರಲಿದ್ದಾರೆ. ಹೀಗಾಗಿ ಭಂಡಾರಿ ಅವರನ್ನ ಕೌನ್ಸಿಲ್ ಚೀಫ್ ವಿಪ್ ಮಾಡಬೇಕು ಅನ್ನೋದು ಸಿಎಂ ಇರಾದೆ. ಆದರೆ ಚೀಫ್ ವಿಪ್ ಆಯ್ಕೆಗೆ ಸಿದ್ದರಾಮಯ್ಯ ಒಪ್ಪಿಗೆ ಕೂಡ ಬೇಕಾಗಿದೆ. ಇದರ ಮಧ್ಯೆ ನಾಗರಾಜ್ ಯಾದವ್ ಇತ್ತ ಸಿದ್ದರಾಮಯ್ಯ ಹಾಗೂ ಅತ್ತ ಡಿಕೆ ಶಿವಕುಮಾರ್ ಇಬ್ಬರ ಬಳಿಯೂ ಹೋಗಿ ಈ ಬಾರಿ ತನಗೆ ಅವಕಾಶ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಅವರು ಕೊಡುತ್ತಿರೋ ಕಾರಣ ಪಕ್ಷವನ್ನ ಸಂಕಷ್ಟದ ಸಂದರ್ಭಗಳಲ್ಲೂ ಸಮರ್ಥಿಸುವ ಕೆಲಸ ಮಾಡಿರೋದು, ಅತಿ ಹೆಚ್ಚು ಟಿವಿ ಡಿಬೇಟ್ಗಳಲ್ಲಿ ಭಾಗವಹಿಸಿರೋದು ಹಾಗೂ ಪರಿಷತ್ನಲ್ಲೂ ಅತಿ ಹೆಚ್ಚು ಪ್ರಶ್ನೆ ಕೇಳಿ ಚರ್ಚೆಗಳಲ್ಲಿ ಭಾಗವಹಿಸೋ ಮೂಲಕ ಸಕ್ರಿಯವಾಗಿ ಪಕ್ಷವನ್ನ ಪ್ರತಿನಿಧಿಸಿರೋದು. ನೇರವಾಗಿ ಕರ್ನಾಟಕ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಗೆ ಪತ್ರ ಬರೆದಿದ್ದಾರೆ. ತಮಗೆ ಚೀಫ್ ವಿಪ್ ಹುದ್ದೆ ಕೊಡಲೇಬೇಕು ಅಂತ ಪಟ್ಟು ಹಾಕಿದ್ದಾರೆ. ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಪ್ರಕಾರ ಮಂಜುನಾಥ್ ಭಂಡಾರಿ ಹಾಗೂ ನಾಗರಾಜ್ ಯಾದವ್ ಜೊತೆ ಕೌನ್ಸಿಲ್ ಚೀಫ್ ವಿಪ್ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಿರೋ ಮತ್ತೊಂದು ಹೆಸರು ಐವಾನ್ ಡಿಸೋಜಾ.
ಇವರು ಕೂಡ ರಾಜ್ಯ ನಾಯಕರ ಬೆನ್ನು ಬಿದ್ದು ಪ್ರಯತ್ನ ಮುಂದುವರೆಸಿದ್ದಾರೆ. ಆದರೆ ಸಭಾಪತಿ ಆಯ್ಕೆಯಾದ ಬೆನ್ನಲ್ಲೇ ಚೀಫ್ ವಿಪ್ ಸ್ಥಾನಕ್ಕೆ ಹೆಸರು ಘೋಷಿಸುವ ನಿಟ್ಟಿನಲ್ಲಿ ಕೈ ನಾಯಕರು ಚರ್ಚೆ ನಡೆಸಿದ್ದು, ಇನ್ನೆರಡು ದಿನಗಳ ಒಳಗೆ ಪರಿಷತ್ನಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರ ನೇಮಕ ಆಗಲಿದೆ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.